ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ ತೋರಿಸೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ನಾನು ಇವತ್ತು ಪೊಂಗಲ್ ಮಾಡಿದ್ದೆ, ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವಾಗ ಪೊಂಗಲ್ ಮಾಡೋಕ್ಕೆ ಮೊದಲು ಒಂದು ಕುಕ್ಕರ್ ತೊಗೊಂಡು, ಸೊ ನಾನು 1.5 ಪಾವ್ ಅಕ್ಕಿ ತೊಗೊಂಡೆ, ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿನ. ಸೊ ಅದ್ರ ಜೊತೆ 1 ಪಾವ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡು ಫಸ್ಟ್ ಅದನ್ನು ಒಂದು ಸಲ ಕ್ಲೀನಾಗಿ ತೊಳೆದು ನಮಗೆ ಅದ್ರ 3 ಪಟ್ಟು ನೀರು ಉಯ್ಬೇಕು. ಸೊ ನಾನು ಇವಾಗ 1 ಮಿಲ್ಲೆ ಅಕ್ಕಿ ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ ಅಂದರೆ ಅದು 3 ಮಿಲ್ಲೆಯಷ್ಟು ನೀರು ಉಯ್ಬೇಕು. ಸೊ ನೀರುದು ಉಪ್ಪು ಹಾಕಿ ಸೊ ಇವಾಗ ಒಂದು 3 ವಿಜಿಲ್ಸ್ ಕೂಗಿಸ್ಕೊಂಡೆ. ಸೊ ಯಾಕಂದರೆ ಬೇಯಬೇಡ್ದು, ಅಷ್ಟು ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿರಬೇಕು. ಆ ರೀತಿ ನಾನಿವಾಗ 3 ಕೂಗಿಸ್ಕೊಂಡು ಓಪನ್ ಮಾಡಿದೆ. ಸೊ ಈ ರೀತಿ ಆಗಿದೆ. ಸೊ ಇದನ್ನು ನಾವು ಸಿಮ್ಮಲ್ಲಿ ಇಟ್ಕೊಳ್ಬೇಕು, ಸ್ಟವ್ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಕ್ಬೇಕು. ಸೊ ಅದು ಸಿಮ್ಮಲ್ಲಿ ಇಕ್ಬಿಟ್ಟು ಸೊ ನಾನು ಸೈಡಲ್ಲಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ನೀವು ತೆಳ್ಳೆಗಟ್ಟಿ ನೋಡಿ. ಸೊ ಪೊಂಗಲ್ ಫಸ್ಟ್ ಕೂಗಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ಬಿಸಿನೀರು ಬೇಕಾದ್ರೆ ನೀವು ಕಾಯಿಸಿ ಹಾಕ್ಕೊಳ್ಬೋದು, ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ. ಸೊ ನಾನು ಇವಾಗ ಬಾಣಲಿ ಮಡಗಿ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೆಣಸಿನಕಾಯಿನ ಹಾಕ್ಕೊಂಡು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ, ಒಂದು ಇಂಚಷ್ಟು ಶುಂಠಿ, 2 ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಯೆಲ್ಲೋ ಕಲರ್ ಬರಬೇಕು, ಆ ರೀತಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು. ಸೊ ಇವಾಗ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾಯಿದೆ. ಹಾಗೆ ನಾನು ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಮೊದಲೇ ಕೂಡ ರುಚಿ ಹಾಕ್ಕೊಂಡಿರ್ತೀವಲ್ವ, ಸೊ ಅದಕ್ಕೆ ಸೊ ನಮಗೆ ಇದನ್ನು ರುಚಿ ಬೇಕು ಅಂದರೆ ಸ್ವಲ್ಪ ರುಚಿ ಹಾಕ್ಕೊಳ್ಬೋದು ಇದಕ್ಕೆ. ಸೊ ಕೆಲವೊಬ್ಬರು ಎಣ್ಣೆ ಬದಲು ತುಪ್ಪ ಕೂಡ ಆ್ಯಡ್ ಮಾಡ್ತಾರೆ. ಸೊ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಕೊನೆಯಲ್ಲಿ ಆ್ಯಡ್ ಮಾಡ್ತಾರೆ, ಇಲ್ಲ ಅಂದರೆ ಈ ರೀತಿ ಫ್ರೈ ಮಾಡೋಕ್ಕೂ ಕೂಡ ತುಪ್ಪನೇ ಆ್ಯಡ್ ಮಾಡ್ತಾರೆ. ಸೊ ನೀವು ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಆ್ಯಡ್ ಮಾಡಿಲ್ಲ ಇಲ್ಲಿ. ಸೊ ಇವಾಗ ನಾನು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಫ್ರೈ ಮಾಡ್ಕೊಂಡಾಯಿತು. ಸೊ ಗ್ಯಾಸ್ನ ಆಫ್ ಮಾಡಿ ಅದನ್ನು ಸಿಮ್ಮಲ್ಲಿ ಇಕ್ಕಿದ್ನಲ್ಲ, ಸೊ ಹಾಗೆ ಇತ್ತು. ಇವಾಗ ನಾನು ಫ್ರೈ ಮಾಡಿದ್ದನ್ನು ಒಳಗಡೆ ಹಾಕ್ಕೊಂಡು ಕುಕ್ಕರ್ಗೆ ಹಾಕಿ ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರಬೇಕು, ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಸೊ ಇಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ. ಸೊ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು. ಇದು ಸಿಮ್ಮಲ್ಲಿ ಇಟ್ಕೊಂಡು ಅದ್ರ ಪಡ್ಗೋದು ಸ್ವಲ್ಪ 1-2 ಮಿನಿಟ್ಸ್ ಚೆನ್ನಾಗಿ ಬೆಂದಾದಮೇಲೆ ಸೊ ಇವಾಗ ನಾನು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ, ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಖಾರ ಪೊಂಗಲ್ ಜೊತೆ ಚಟ್ನಿ, ಕಾಯಿ ಚಟ್ನಿ ಇತ್ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಗೊತ್ತು ಅಂತ ಕಾಮೆಂಟ್ ಮಾಡಿ. ಸೊ ನಾ ಮಾಡೋದು ಈ ರೀತಿ ಅಂತ ನಿಮಗೆ ತೋರಿಸ್ತಾ ಇರೋದು. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹಾಗೆ ಕಾಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ನಾನಂತೂ ತಿಂದೆ, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.